ನಮಸ್ಕಾರ ವೀಕ್ಷಕರೇ, SUM ಕ್ರಿಯೇಟರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣ ಪೂಜೆ ವಿಧಾನ, ಪೂರ್ಣ ಕಥೆ ಮತ್ತು ಕಲಶ ಸೀರೆ ಬಗ್ಗೆ ಶ್ರೇಷ್ಠ ಮಾಹಿತಿ ನೀಡಲಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೂ ಪೂಜೆ ಹೇಗೆ ಮಾಡಬೇಕು ಎಂಬ ಸಂಪೂರ್ಣ ತಿಳಿವಳಿಕೆ ಸಿಗುತ್ತದೆ. ಪೂಜೆಗೆ ಬೇಕಾದ ಸಾಮಗ್ರಿಗಳು: ತಾಮ್ರ ಕಲಶ ಅಥವಾ ಬೆಳ್ಳಿಯದು, ಅಮೃತ ಧೂಳು ಅಥವಾ ಅಕ್ಷತೆ, ಹಣ್ಣುಗಳು, ಹೂವುಗಳು, ಲಕ್ಷ್ಮೀ ದೇವಿಯ ಮುಖವಾಡ, ಹಣ್ಣುಗಳು, ತೆಂಗು, ಸಂಪಿಗೆ, ಜಾಜಿ ಹೂವುಗಳು, ಬಿಲ್ಲೆಗಳ ಕಡ್ಡಿ, ಹಾಲು, ಬೆಲ್ಲ, ತುಪ್ಪ, ಅರಿಶಿನ, ಕುಂಕುಮ, ಪಂಚಪಾತ್ರ, ಉದಕಿನ ಕುಂಭ, ಶುದ್ಧ ಪಾನೀಯ ನೀರು, ಹವನದ ಉಡುಪು, ಮಹಿಳೆಯರಿಗೆ ಹೊಸ ಸೀರೆ. ಕಲಶ ಯಾವುದು ಬಳಸಬೇಕು? ತಾಮ್ರ ಕಲಶ ಶ್ರೇಷ್ಠ. ಇದು ಪವಿತ್ರೆಯ ಶಕ್ತಿಯ ಸಂಕೇತ. ವಾಸ್ತುಶಾಸ್ತ್ರದಲ್ಲೂ ತಾಮ್ರ ಅತಿ ಶ್ರೇಷ್ಠ ಎಂದು ಹೇಳಲಾಗಿದೆ. ಬೆಳ್ಳಿ ಕಲಶ ಕೂಡ ಬಳಸಬಹುದು. ಇದು ಸಮೃದ್ಧಿಯ ಸೂಚಕ. ಆದರೆ ಬ್ರಾಸ್ ಅಥವಾ ಪಿತ್ತಳದ ಕಲಶ ಪೂಜೆಗೆ ಶಿಫಾರಸು ಮಾಡಲಾಗುವುದಿಲ್ಲ. ವರಮಹಾಲಕ್ಷ್ಮಿಗೆ ಯಾವ ಬಣ್ಣದ ಸೀರೆ ಉಡಿಸಬೇಕು? ದಂಪತಿಗಳಿಗೆ ಸಂತಾನ ಬಯಕೆ ಇದ್ದರೆ ಹಸಿರು ಬಣ್ಣದ ಸೀರೆ, ಐಶ್ವರ್ಯ ಹಾಗೂ ಸಮೃದ್ಧಿಗೆ ಕೆಂಪು ಬಣ್ಣದ ಸೀರೆ, ಶಾಂತಿ ಆರೋಗ್ಯಕ್ಕಾಗಿ ಹಳದಿ ಬಣ್ಣದ ಸೀರೆ, ಪಿತೃ ಶಾಂತಿಯ ಮಂತ್ರಗಳಿಗಾಗಿ ಕಪ್ಪು ನೀಲಿ ಬಣ್ಣವಿಲ್ಲದ್ದು, ಬಡೆ ಬಣ್ಣ, ಕಂಚು ಬಣ್ಣ ಹಾಗೂ ಚಂದನ ಬಣ್ಣದ ಸೀರೆಗಳು ಶ್ರೇಷ್ಠ. ಪೂಜೆ ವಿಧಾನ ಕ್ರಮ: ಸ್ನಾನ ಮಾಡಿ ಶುದ್ಧ ವಸ್ತ್ರದಿಂದ ಪೂಜೆ ಮಾಡಬೇಕು. ಪೂಜೆಗೆ ಹಸಿರು ತೊಟ್ಟಿಲು ಹಾಕಿ ಕುಂಭವನ್ನು ಅದರಲ್ಲಿ ಇರಿಸಿ. ಕುಂಭದಲ್ಲಿ ನೀರು, ಅಕ್ಷತೆ, ಬೆಲ್ಲ, ಹಣ್ಣು ಹಾಕಿ ಕುಂಭದ ಮೇಲೆ ತೆಂಗು ಮತ್ತು ಬಿಲ್ವಪತ್ರದೊಂದಿಗೆ ದೇವಿಯ ಮುಖ ಇಡಿ. ದೇವಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ. ನಂತರ ದೇವಿಗೆ ಅರ್ಚನೆ, ನಮಸ್ಕಾರ, ಅಕ್ಷತೆ ಸಮರ್ಪಿಸಿ. ಮೊದಲಿಗೆ ಗಣಪೂಜೆಯನ್ನು ಮಾಡಿ, ಅಂದರೆ ಗಣಪತಿಯನ್ನು ಸ್ಥಾಪಿಸಿ ಅದನ್ನು ಪೂಜೆ ಮಾಡಬೇಕು. ನಂತರ ದೇವಿಗೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಪಠಿಸಿ. ದೇವಿಗೆ ಹಣ್ಣು ನೈವೇದ್ಯ ಸಮರ್ಪಿಸಿ ಮಂಗಳಾರತಿ ಮಾಡಿ. ಅಕ್ಕಪಕ್ಕದ ಮಹಿಳೆಯರಿಗೆ ಕಂಕಣ, ಅರಿಶಿನ, ಕುಂಕುಮ ನೀಡಿ. ವ್ರತ ಕಥೆ ಕೇಳಿಸಿ ಅಥವಾ ಓದಿ. ವರಮಹಾಲಕ್ಷ್ಮಿ ವ್ರತ ಕಥೆ. ಪ್ರಾಚೀನ ಕಾಲದಲ್ಲಿ ಮಗರಾಜ್ಯದಲ್ಲಿ ಚಾರುಮತಿ ಎಂಬ ಮಹಿಳೆ ಇದ್ದಳು. ಅವಳು ತನ್ನ ಗಂಡನೊಂದಿಗೆ ಅತ್ಯಂತ ಪವಿತ್ರ ಜೀವನ ನಡೆಸುತ್ತಿದ್ದಳು. ಅವಳು ಸದಾ ದೇವಿ ಲಕ್ಷ್ಮಿಯನ್ನು ಪೂಜಿಸುತ್ತಿದ್ದಳು. ಒಂದು ದಿನ ದೇವತೆಗಳು ಲಕ್ಷ್ಮೀ ದೇವಿಯನ್ನು ಕೇಳಿದರು, ಯಾರು ನಿನ್ನನ್ನು ಸರ್ವಶ್ರೇಷ್ಠದಿಂದ ಶ್ರದ್ಧೆಯಿಂದ ಪೂಜಿಸುತ್ತಾರೆ ಎಂದು. ಅದಕ್ಕೆ ದೇವಿ ಉತ್ತರಿಸಿದಳು, ಚಾರುಮತಿ ನನ್ನನ್ನು ಸದಾ ಭಕ್ತಿಯಿಂದ ಪೂಜಿಸುತ್ತಾಳೆ. ಆದ್ದರಿಂದ ದೇವತೆಗಳು ಚಾರುಮತಿಗೆ ವರಮಹಾಲಕ್ಷ್ಮಿ ವ್ರತದ ಪ್ರಕಾರವನ್ನು ಬೋಧಿಸಿದರು. ಅವಳು ಅದನ್ನು ಮಾಡಿದ ನಂತರ ಆಕೆಯ
ಗಂಡ, ಕುಟುಂಬದ ಆಸ್ತಿ ಎಲ್ಲವೂ ಉತ್ತಮ ಆಯಿತು. ಸಮೃದ್ಧಿ, ಆರೋಗ್ಯ, ಸಂತಾನ, ಸೌಭಾಗ್ಯ ಎಲ್ಲವೂ ದೊರೆಯಿತು. ಈ ವ್ರತದ ಮಹಿಮೆ ಇನ್ನಷ್ಟು ಅದ್ಭುತ. ವ್ರತದ ಫಲಿತಾಂಶ: ಐಶ್ವರ್ಯ, ಸಂತಾನ ಭಾಗ್ಯ, ಸೌಹಾರ್ದದ ವೈವಾಹಿಕ ಜೀವನ, ಆರೋಗ್ಯ, ಪಿತೃದೋಷ ನಿವಾರಣೆ. ಮಹತ್ವಪೂರ್ಣ ಸೂಚನೆ: ಈ ವ್ರತವನ್ನು ಶುಕ್ರವಾರದಂದು, ವಿಶೇಷವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಲಕ್ಷ್ಮೀ ಜಯಂತಿಯಲ್ಲಿ ಮಾಡುವುದು ಶ್ರೇಷ್ಠ. ಈ ವ್ರತವನ್ನು ತಾಯಿ, ಮಕ್ಕಳು, ಅಕ್ಕ ತಂಗಿಯರು ಮಾಡಬಹುದಾದಂಥ ಶ್ರೇಷ್ಠ ದೇವಪೂಜೆಯಾಗಿ ಶಿಲ್ಪಿಸಲಾಗಿದೆ. ಕೊನೆಯ ಮಾತು: ನೀವು ಕೂಡ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು ಮರೆಯಬೇಡಿ. ನೀವು ಮನೆ ಯೋಜನೆ ತಯಾರಿಸಲು ಬಯಸಿದ್ದರೆ ಅಥವಾ ವಾಸ್ತು ಸಮಾಲೋಚನೆ ಬೇಕಾದರೆ ನಿಮ್ಮ ಹೌಸ್ ಪ್ಲಾನ್ ಅನ್ನು ನಮಗೆ ಕಳುಹಿಸಿ. ಇದು ಉಚಿತವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸುತ್ತೇವೆ. ನಮ್ಮ ತಂಡ ವಾಸ್ತು ಪ್ರಕಾರ ಮನೆ ಡಿಸೈನ್ ಹಾಗೂ ಕನ್ಸ್ಟ್ರಕ್ಷನ್ ಮಾಡುತ್ತದೆ, ಅತಿ ಕಡಿಮೆ ಬಜೆಟ್ಟಿನಲ್ಲಿ. ನಿಮ್ಮ ಮನೆ ಯಾವಾಗಲೂ ಸುಖ ಸಂತೋಷದಿಂದಲೇ ಇರಲಿ. ವರಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮನೆಗೆ ಸಂಪೂರ್ಣವಾಗಿ ನೀಡಲಿ. ಧನ್ಯವಾದಗಳು.